ಮೊದಲು ನಾವು ಚಿಕ್ಕ ಹುಡುಗರಾಗಿದ್ದ ಕಾಲದಲ್ಲಿ ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗ್ತಾವನೆ ಅಂದ್ರೂ ಅವ್ನಿಗೆ ಬೆಲೆ ಇರಲಿಲ್ಲ. ಎರಡು ಮಗ್ಗ ಹಾಕೊಂಬಿಟ್ರೆ ಅವ್ನು ಸಂಪಾದನೆ ಮಾಡ್ತಾನೆ, ಅವನ ಜೀವನ ನಡ್ಸ್ಕೊಂಡು ಹೋಗ್ತಾನೆ ಅನ್ನೋದಿತ್ತು. ಈಗ ಯಾರು ಮಗ್ಗದ ಮೇಲೆ ಇಷ್ಟ ಬೀಳ್ತಾ ಇಲ್ಲ. ಅನಿಶ್ಚಿತತೆ ಅಂದ್ರೆ ಒಂದೇ ಸಮನಾಗಿ ನಡೆಯಲ್ಲ. ಒಂದು ತಿಂಗಳು ವ್ಯಾಪಾರ ಇತ್ತು ಅಂದ್ರೆ ನೆಕ್ಸ್ಟ್ 3 ತಿಂಗಳೇ ಆದ್ರೂ ಬಂತು, ಇಲ್ಲ ಅಂದ್ರೆ ಇಲ್ಲ, ವ್ಯಾಪಾರ ಬರೋ ಚಾನ್ಸೇ ಹೇಳಕ್ಕಾಗಲ್ಲ. ಆ ಥರ ಆಗೋಗ್ಬಿಟ್ಟಿದೆ. ಉಡದೇ ಇರೋದು ಪರ್ಸೆಂಟೇಜ್ ಕಡಿಮೆನೆ, ಅದು ಒಂದು ಕಾರಣ ಇರ್ಬೋದು, ಆದರೆ ಅದೇ ಮೇನ್ ಕಾರಣ ಅಲ್ಲ. ದೊಡ್ಡಬಳ್ಳಾಪುರದಲ್ಲಿ ಈ ಥರ ಎಲ್ಲ ಸೀರೆಗಳು, ಈ ಥರ ಇಷ್ಟು ವೆರೈಟಿ ನೇಯ್ತಾ ಇದ್ದಾರೆ, ಈ ಥರ ಬಟ್ಟೆ ತಯಾರು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ರಾಜ್ಯದ ಜನಕ್ಕೆ, ಬೇರೆ ಕಡೆಯವ್ರಿಗೆಲ್ಲ ಒಂದು ಗುರುತಿಸೋಂಗಾಗೋದ್ರಿಂದ ಮುಂದಕ್ಕೆ ಒಂದು ದೊಡ್ಡಬಳ್ಳಾಪುರ ಸೀರೆಗೆ ಅವಕಾಶಗಳು ಮಾರಾಟ ಆಗೋದಕ್ಕೆ ಸಿಗ್ಬೋದು ಅನ್ನೋದು ಒಂದು ಆಶಯ. ನೇಯ್ಗೆ ಉದ್ಯಮನೇ ಅಂದ್ರೇನೆ ದೊಡ್ಡಬಳ್ಳಾಪುರ ಅನ್ನೋ ಮಟ್ಟಕ್ಕಿತ್ತು, ಈಗ ಕಡಿಮೆ ಆಗ್ತಾ ಇದೆ. ಹೊರಗಡೆ ಮಾರಾಟ ಆಗೋದು ಪೂರ್ತಿ ಇಲ್ಲೇದೆ ಅಂತ ಇಲ್ಲ, ಬೇರೆ ಬೇರೆ ಕಡೆದು ಇದೆ. ಆದರೆ ಬೇರೆ ಸ್ಟೇಟ್ಗೆಲ್ಲ ಹೋಗ್ತಾ ಇದೆ. ನಮ್ದು ಹೈದರಾಬಾದ್ ಹೋಗುತ್ತೆ, ಮಹಾರಾಷ್ಟ್ರದಲ್ಲಿ ಹೋಗುತ್ತೆ, ಚೆನ್ನೈ ಹೋಗುತ್ತೆ, ಕಲ್ಕತ್ತಾ ಹೋಗುತ್ತೆ, ತಿರ್ಗಾ ಆಂಧ್ರ, ಎಲ್ಲ ಕಡೆನೂ ಹೋಗ್ತಾ ಇದೆ. ಹೋಗ್ತಾ ಇದೆ ಅಂದರೆ ಎಲ್ಲ ಕಡೆನೂ ಇವಾಗ ಕಾಂಪಿಟೇಷನ್ ಜಾಸ್ತಿ ಆಗೋದ್ರಿಂದ ಮಾರ್ಕೆಟಿಂಗ್ ಕಡಿಮೆ ಆಗ್ತಾ ಇದೆ. ಈ ಸೀರೆ ಟಾಣ ಸೀರೆ ಅಂತ ಇದೇ ಬೇರೆ, ಕಂಚಿ ಸೀರೆ ಅಂದರೆ ಅದೇ ಬೇರೆ ಥರ ಪ್ಯಾಟ್ರನ್ ಬೇರೆ ಇದೆ. ಅದೇ ಸೀರೆ, ಅದೇ ಡಿಸೈನ್ಗಳು ಅದೇ ಥರನೇ ನಮ್ಮೂರಲ್ಲೂ ನೇಯ್ತಾರೆ. ಆದರೆ ಅದು ಮಾರಾಟ ಆಗೋದು ಮಾತ್ರ ಕಂಚಿ ಸೀರೆ ಅಂತಾನೆ, ದೊಡ್ಡಬಳ್ಳಾಪುರದ ಸೀರೆ ಅಂತ ಮಾರಾಟ ಆಗಲ್ಲ. ಈಗ ಇಲ್ಲಿ ನೇಯ್ದಿರೋ ಸೀರೆನೇ ಬೇರೆ ಕಡೆ ಹೋಗುತ್ತೆ, ಅದು ಅಲ್ಲೇ ಸೀರೆ ಅಂತ ಮಾರಾಟ ಆಗುತ್ತೆ. ಅದು ದೊಡ್ಡಬಳ್ಳಾಪುರದ ಸೀರೆ ಅಂತ ಮಾರಾಟ ಆಗಲ್ಲ. ಇವಾಗ ಆಂಧ್ರಕ್ಕೆ ತರಿಸ್ಕೊಂತಾರೆ, ಧರ್ಮಾವರಂ ತರಿಸ್ಕೊಂತಾರೆ, ಅದು ಧರ್ಮಾವರಂ ಸೀರೆ ಅಂತಾನೆ ಮಾರಾಟ ಆಗೋದು, ದೊಡ್ಡಬಳ್ಳಾಪುರದ ಸೀರೆ ಅಂತ ಮಾರಾಟ ಆಗಲ್ಲ. ಅವಶ್ಯಕತೆ ಇದೆ, ಅದು ಈ ಸೀರೆ ಸಂತ ಮುಖಾಂತರ ಈಡೇರಿದ್ರೆ ಒಳ್ಳೇದು, ದೊಡ್ಡಬಳ್ಳಾಪುರದ ನೇಕಾರರಿಗೆ ಒಳ್ಳೇದಾಗಲಿ.